ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನ ಯಡಿಯೂರು ಯತಿ ತೋಂಟದ ಸಿದ್ಧಲಿಂಗ ಶಿವಗಳನ್ನು ಸ್ಮರಣೆ ಮಾಡಿ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡ್ತಾ ಗದಗ ಜಿಲ್ಲಾ ನರಗುಂದ ತಾಲೂಕಿನ ಶಿರೋಳದ ತೋಂಟದಾರ್ಯ ಮಠದ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ, ಗುರುಬಸವ ಮಹಾಸ್ವಾಮಿಗಳವರ ಹಾಗೂ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರ ನೂತನ ಗದ್ದುಗೆ ಶಿಲಾಮಂಟಪ ಹಾಗೂ ಗೋಪುರದ ಲೋಕಾರ್ಪಣೆ ನಿಮಿತ್ತ ನಾಳೆ ಅಂದರೆ ದಿನಾಂಕ 3/4/2025ರಿಂದ 2/5/2025 ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಇಚ್ಛೆ ಮೇರೆಗೆ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಅಪ್ಪಣೆಯ ಮೇರೆಗೆ ಸದ್ಭಕ್ತರ ಸದಿಚ್ಛೆಯಂತೆ ನಮ್ಮ ಶಿರೋಳ ತೋಂಟದಾರ್ಯ ಮಠದಲ್ಲಿ ನಾಳೆ ಸಾಯಂಕಾಲ 7 ಗಂಟೆಯಿಂದ ಬಸವ ಪುರಾಣ ಪ್ರಾರಂಭೋತ್ಸವ ಆಗ್ತದೆ. ಅದರ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸ್ತಾರೆ. ಧಾರವಾಡ ಮುರುಘಾ ಮಠದ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಹಾಗೂ ಈ ಕಾರ್ಯಕ್ರಮದ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಸಿ ಪಾಟೀಲ್ರವರು ಹಾಗೂ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ BR ಯಾವಗಲ್ರವರು, ಈ ಸಮಿತಿಯ ಉಪಾಧ್ಯಕ್ಷರಾದ ಮಾನ್ಯ ಪ್ರಕಾಶ್ ಗೌಡರು ತಿರ್ಕನಗೌಡರು ಹಾಗೂ ಕಾರ್ಯದರ್ಶಿಗಳಾದ ವೀರಯ್ಯ ದೊಡ್ಡಮನಿಯವರು, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ, ಜೊತೆಗೆ ಶಿರೋಳದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇನ್ನೊಂದು ವಿಶೇಷ ಅಂತಂದರೆ, ಕೂಡಲ ಸಂಗಮದಿಂದ ಶಿರೋಳದವರೆಗೆ ಬಸವ ಜ್ಯೋತಿ, ಅಲ್ಲಿಂದ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಮೆರವಣಿಗೆಯಿಂದ ಪುರಪ್ರದಕ್ಷಿಣೆಯನ್ನು ಮಾಡಿ ಅದೇ ಜ್ಯೋತಿಯಿಂದ ಆ ಪುರಾಣದ ಕಾರ್ಯಕ್ರಮ ಉದ್ಘಾಟನೆ ನೆರವೇರುತ್ತದೆ. ಆ ಕಾರ್ಯಕ್ರಮದಲ್ಲಿಯೂ ಸದ್ಭಕ್ತರು, ತಾಯಂದಿರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಪ್ರತಿದಿನ 7:30ರಿಂದ 8:30 ಮಟ್ಟ ನಮ್ಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶಶಿಧರ ಶಾಸ್ತ್ರಿಗಳು ಡೋಣಿ ಅವರು ಪ್ರವಚನ ಮಾಡ್ತಾರೆ. ಸಂಗಮೇಶ್ ಪಾಟೀಲ್ ಕಲಬುರ್ಗಿ, ಅಡವೀಶ್ ಕುಮಾರ್ ತಬಲಾ ವಾದನ ಮಾಡ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ, 30ನೇ ತಾರೀಕಿನಂದು ಲಿಂಗ ದೀಕ್ಷಾ ಯಾಚಾರ ಪೂಜ್ಯ ಸಿಂಧನೂರಿನ ಕಲ್ಮಠದ ಸಿದ್ಧಲಿಂಗ ಶಿವಾಚಾರ್ಯರು ಹಾಗೂ ಬಾದಾಮಿ ಹಿರೇಮಠದ ಪೂಜ್ಯ ಶಿವಪೂಜಾ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಡೀತವೆ. 1/5/2025 ಗುರುವಾರದಂದು 8 ಗಂಟೆಗೆ ಪೂಜ್ಯ ನಮ್ಮ ಶಿವಮೊಗ್ಗ ಬೆಕ್ಕಿನಕಲ್ ಮಠದ ಪೂಜ್ಯರಾದ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಮ್ಮ ಪೂಜ್ಯ ಗದಗಿನ ಜಗದ್ಗುರುಗಳವರು, ಆಮೇಲೆ 3000 ಮಠದ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ಹೊತ್ತು ಉದ್ಘಾಟನೆ ನಡೀತದೆ. 2ನೇ ತಾರೀಕಿನಂದು ಸಾಮೂಹಿಕಗಳು ಅನೇಕ ಹರಗುರು ಜರಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಡೀತವೆ. ಇದು ಭಕ್ತರ ಸದಿಚ್ಛೆ ಮತ್ತು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಇಚ್ಛೆಯಾಗಿತ್ತು. ಅವರ ಇಚ್ಛೆಯನ್ನು ಪೂರೈಸಲಿಕ್ಕೆ ನಾವೆಲ್ಲ ಇದನ್ನೊಂದು ಧಾರ್ಮಿಕ ಸಾಮ್ರಾಜ್ಯದಂತೆ ಆಧ್ಯಾತ್ಮ ಮತ್ತು ಧರ್ಮದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲ ಇದಕ್ಕೆ ಕಂಕಣಬದ್ಧರಾಗಿ ಸೇವೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀರಿ. ಎಲ್ಲರಿಗೂ ಶರಣಾರ್ಥಿಗಳು.